ಎಲ್ರಿಗೂ ನಮಸ್ಕಾರ. ಅವತ್ತು ನಾವು ಅಪ್ಸರ್ಕೊಂಡ ಮತ್ತು ಇಕೋ ಬೀಚಿನ ಟ್ರಿಪ್ನ ಮುಗಿಸ್ಕೊಂಡು ಮತ್ತೆ ವಾಪಸ್ ಇಡಗುಂಜಿಗೆ ಬಂದು ಹಾಲ್ಟ್ ಆಗಿದ್ವಿ. ಅಲ್ಲಿ ಗಣಪತಿ ಪ್ರಸಾದನ ಊಟ ಮಾಡಿ ಬೆಳಗ್ಗೆ ನಮ್ಮ ಪಯಣ ಮತ್ತೆ ಶುರುವಾಗಿದ್ದು ಕೊಲ್ಲೂರು ಶ್ರೀ ಮೂಕಾಂಬಿಕಾ ಕ್ಷೇತ್ರಕ್ಕೆ. ಇಲ್ಲೂ ಕೂಡ ಹಾಗೆ ತುಂಬ ಮಳೆ ಬರ್ತಾ ಇತ್ತು. ನಾವು ಛತ್ರಿನ ಕಂಪಲ್ಸರಿಯಾಗಿ ಜೊತೆಲಿ ತೊಗೊಂಡೇ ಹೋಗ್ತಾ ಇದ್ವಿ. ಅಷ್ಟೇ ಅಲ್ಲ, ಪಾಪು ಕೂಡ ಇದ್ನಲ್ಲ, ಅವನಿಗೆ ಛತ್ರಿ ಕಂಪಲ್ಸರಿ ಬೇಕೇ ಬೇಕಿತ್ತು. ಈಗ ನಾವು ಕೊಲ್ಲೂರಿ ಅಂದರೆ ಶ್ರೀ ಮೂಕಾಂಬಿಕಾ ದೇವಿ ದರ್ಶನಕ್ಕೆ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನಾವು ದೇವಸ್ಥಾನದ ಹತ್ರ ಬಂದಾಗ ತಕ್ಷಣ ದರ್ಶನಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಯಾಕಂದರೆ ಅಮ್ಮನವ್ರ ಉತ್ಸವ ನಡೀತಾ ಇತ್ತು. ಆದರೂ ಪರವಾಗಿಲ್ಲ, ನಾವೆಲ್ಲರೂ ದರ್ಶನಕ್ಕೆ ಕಾದ್ವಿ. ಅಮ್ಮನವ್ರ ಉತ್ಸವ ಮೂರ್ತಿನ ಕೂಡ ಕಣ್ತುಂಬ್ಕೊಂಡ್ವಿ. ನೀವು ಮೂಕಾಂಬಿಕಾ ಅಮ್ಮನವ್ರ ದರ್ಶನ ಮಾಡ್ಕೋಬೋದು. ಮೂಕಾಂಬಿಕಾ ದೇವಿನ 3 ಸುತ್ತು ಮಳೆನಲ್ಲೇ ಉತ್ಸವ ಮಾಡಿಬಿಟ್ಟು ಈಗ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನೋಡಿ, ಅಮ್ಮ ಕ್ಲಿಯರಾಗಿ ಕಾಣಿಸ್ತಾಳೆ. ಇದಾದಮೇಲೆ ನಮ್ಮನ್ನು ಕೂಡ ದರ್ಶನ ಮಾಡೋದಕ್ಕೆ ಒಳಗೆ ಬಿಟ್ಟರು. ಅಮ್ಮನವ್ರ ದರ್ಶನ ಮಾಡಿದ್ವಿ. ಹಾಗೆ ಅಮ್ಮನವ್ರ ದೇವಸ್ಥಾನ ಸುತ್ತ ಎಷ್ಟೊಂದು ದೇವ್ರುಗಳ ಪುಟ್ಟ ಗುಡಿ ಇತ್ತು. ಅಲ್ಲೂ ಎಲ್ಲ ದೇವ್ರುಗಳ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದನ ಸ್ವೀಕಾರ ಮಾಡಿ ಹೊರಗೆ ಬರೋಣ ಅಂದ್ಕೊಂಡ್ವಿ. ಮತ್ತೆ ಮಳೆ ಶುರುವಾಗಿತ್ತು. ಹಾಗಾಗಿ ಅಲ್ಲೇ ಒಂದು 5 ನಿಮಿಷ ಕಾದ್ವಿ. ಅಷ್ಟರಲ್ಲಿ ಅಲ್ಲಿದ್ದ ಆಂಜನೇಯ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ಸರಸ್ವತಿ ದೇವಿ, ಹಾಗೆ ಅಮ್ಮನವ್ರ ಚಿನ್ನದ ರಥ, ಹೀಗೆ ಎಲ್ಲ ದೇವರು, ಹಾಗೆ ಅಮ್ಮನವ್ರ ರಥ, ಹಾಗೆ ಮರದ ತೇರು ಎಲ್ಲದನ್ನೂ ಕೂಡ ದರ್ಶನ ಮಾಡಿಕೊಂಡು ದೇವಸ್ಥಾನದಿಂದ ಆಚೆ ಬರೋದಕ್ಕೆ ಹೊರಟ್ವಿ. ಮಳೆ ಏನೂ ನಿಲ್ಲಿಲ್ಲ. ಛತ್ರಿ ತಂದಿದ್ವಲ್ಲ, ಹಾಗಾಗಿ ಛತ್ರಿ ಹಿಡ್ಕೊಂಡೇ ಆಚೆ ಬಂದ್ವಿ. ಇಲ್ಲಿ ಅಮ್ಮನವ್ರ ದೇವಸ್ಥಾನ ನೆಲೆಸಿರೋದೇ ಕೊಡಚಾದ್ರಿ ಮಧ್ಯೆ ಅಲ್ವಾ, ಹಾಗಾಗಿ ಮಳೆ ಇರಲೇಬೇಕು. ಆದರೂ ಈ ವಾತಾವರಣ ಮನಸ್ಸಿಗೆ ತುಂಬ ಹಿತ ಅನಿಸುತ್ತೆ. ನಾನು ನಿಮ್ಗಾಗಲೇ ಹೇಳ್ದಂಗೆ ಸಾಕಷ್ಟು ಪುಟ್ಟ ಗುಡಿಗಳು ದೇವಸ್ಥಾನದ ಒಳಗೆ ಇದ್ವು. ಅದ್ರ ಜೊತೆ ಚಿನ್ನದ ರಥ, ತೇರಿನ ರಥ ಇದೆಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡು ಈಗ ದೇವಸ್ಥಾನದಿಂದ ಆಚೆ ಬರ್ತಾ ಇದ್ದೀವಿ. ನಾವು ದೇವಸ್ಥಾನದಿಂದ ಆಚೆ ಬರ್ತಿದ್ದಂಗೆ ನಮಗೆ ಸೌಪರ್ಣಿಕಾ ನದಿ ಹರಿಯೋದು ಕಾಣುತ್ತೆ. ಸೌಪರ್ಣಿಕಾ ನದಿ ಮೇಲೇ ಒಂದು ಪುಟ್ಟ ಸೇತುವೆ ಮಾಡಿದ್ದಾರೆ. ಹಾಗಾಗಿ ನಾನು ಕೂಡ ದೇವಿ ದರ್ಶನ ಆಗ್ತಿದ್ದಂಗೆ ಆಚೆ ಬಂದು ಸೀದಾ ಸೌಪರ್ಣಿಕಾ ನದಿ ಸೇತುವೆ ಹತ್ರ ಬಂದೆ. ಇಲ್ಲೇ ಒಂದು 10ರಿಂದ 15 ನಿಮಿಷ ಮಳೆನಲ್ಲೇ ಛತ್ರಿ ಹಿಡ್ಕೊಂಡು ಸೌಪರ್ಣಿಕಾ ನದಿನ ಹರಿಯೋ ನೀರನ್ನು ನೋಡ್ತಾ ನಿಂತ್ವಿ. ವೆದರ್ ಒಂಥರ ಚೆನ್ನಾಗಿತ್ತು. ಇದಾದಮೇಲೆ ಅಲ್ಲೇ ಹತ್ತಿರದಲ್ಲಿರೋ ಹೋಟ್ಲಲ್ಲಿ ತಿಂಡಿ ಮುಗಿಸ್ಕೊಂಡ್ವಿ. ಇಲ್ಲಿಂದ ಸೀದಾ ನಮ್ಮ ಮುಂದಿನ ಪಯಣ ಸಿಗಂದೂರು ಚೌಡೇಶ್ವರಿ ಕಡೆಗೆ. ಸಿಗಂದೂರಲ್ಲಿ ದರ್ಶನ ಎಲ್ಲ ಹೇಗಾಯಿತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.